Hi, hello, namaste, namaskara. Welcome back to the program. Janata Spoken English, sponsored by Janata Media Digital Platform in collaboration with New Hardwick Indian School for a Better Tomorrow. ನಾನು ನಿಮ್ಮ ಲಕ್ಷ್ಮೀಜ ನರಸಿಂಹ ಮತ್ತೆ ನಿಮ್ ಜೊತೆ ಎಪಿಸೋಡ್ 1. ಇವಾಗ ಇಂಗ್ಲಿಷ್ ಅಂತ ನಾನು ಶುರು ಮಾಡಿದ್ದೆ ಹೋದ ಎಪಿಸೋಡಲ್ಲಿ. ಈ ಎಪಿಸೋಡಲ್ಲೂ ಕೂಡ ನಾವು ಅದನ್ನೇ ಕಂಟಿನ್ಯೂ ಮಾಡೋಣ. ನಮ್ಮ ಅಪ್ಪ ಅಮ್ಮ ಅಜ್ಜಿ ತಾತ ಹಿಂದಿನ ಕಾಲದಲ್ಲಿ ಅವ್ರಿಗೆ ಇಂಗ್ಲಿಷ್ ಗಂಧ ಗಾಳಿನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವ್ ಅದನ್ನ ಒಪ್ಕೋಬಹುದು. ಈ 2025ರಲ್ಲಿ ಈ ಜೆನ್ ಝಿ, ಈ ಸ್ಮಾರ್ಟ್ ಏರಿಯಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎರಾದಲ್ಲಿ ನಮಗೆ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷ್ ಗೊತ್ತೇ ಇಲ್ಲ ಅಂತಂದ್ರೆ ಸುಳ್ಳು. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಮಾತಾಡೋದ್ರಲ್ಲಿ ಕನ್ನಡನೇ ನೆಟ್ಟಿಗೆ ಪ್ಯೂರ್ ಆಗಿಲ್ಲ. ಇವಾಗ ನೋಡಿ, ನನ್ನೇ ತಗೊಳ್ಳಿ, ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಮಾತಾಡ್ಬೇಕಾದ್ರೆ ಕನ್ನಡದ ಮಧ್ಯೆ ಇಂಗ್ಲಿಷ್ ಇದ್ರೇನೆ ನಮಗ್ ಮಾತಾಡಕ್ಕಾಗೋದು, ಇಲ್ಲಾಂದ್ರೆ ಮಾತೇ ಬರಲ್ಲ. ಆಯ್ತಾ? ನಾವು ದಿನನಿತ್ಯ ಯೂಸ್ ಮಾಡೋ ಅಂತ ಮೊಬೈಲ್ ಫೋನ್ ಆಗಿರ್ಬೋದು, ಯೂಟ್ಯೂಬ್, ಫೇಸ್ಬುಕ್, ವಾಟ್ಸ್ಆಪ್, ಕನ್ನಡದಲ್ಲೇ ನಾವು ಟೈಪ್ ಮಾಡಿದ್ರು ಕೂಡ NAANU ಅನ್ನೋದನ್ನೇ ನಾವು ನಾನು ಅಂತ ಕಳ್ಸೋದು ಅಲ್ವಾ? ಸೊ ಇಂಗ್ಲಿಷ್ ಅನ್ನೋದು ಎಲ್ಲಾರ್ ತಲೆಯಲ್ಲೂ ಇರುತ್ತೆ. ಅದನ್ನ ಪ್ರಾಪರ್ ಆಗಿ ಯೂಸ್ ಮಾಡೋದ್ರಲ್ಲೇನೆ ಈಗಿನ ಇಂಗ್ಲಿಷ್ ಸ್ಪೋಕನ್ ಕ್ಲಾಸ್ನ ಮೇನ್ ಥೀಮ್. ಸೊ ಗೈಸ್, ಕಂಟಿನ್ಯೂ ಮಾಡೋಣ. ಒಂದು ಭಾಷೆನ ನಾವು ಕರೆಕ್ಟ್ ಆಗಿ ಕಲಿಬೇಕು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯೋರ್ ನೇಮ್? ಅ ಬೇಸಿಕ್ ಸೆಂಟೆನ್ಸ್. ಆಯ್ತಾ? ಈ ಸೆಂಟೆನ್ಸ್ಗೆ ನೀವು ಯಾರು ಬೇಕಾದ್ರೆ ಆನ್ಸರ್ ಮಾಡ್ತೀರಾ. ಮೈ ನೇಮ್ ಇಸ್ ನರಸಿಂಹ. ಸಿಂಪಲ್ ಆಗಿ ಬರುತ್ತೆ. ಆದ್ರೆ ಇದೇ ಕಾಂಪ್ಲೆಕ್ಸ್ ಆಗ್ತಾ ಹೋದಂಗೆ, ಇದೇ ನೆಕ್ಸ್ಟ್ ಬೆಳೀತಾ ಹೋದಂಗೆನೆ ನಮಗೆ ಎಡವಟ್ಗಳಾಗೋದು. ಸೊ ನಾನು ಒಬ್ಬ ಮನುಷ್ಯ ಇಂಗ್ಲಿಷ್ನ ಪರ್ಫೆಕ್ಟ್ ಆಗಿ ಕಲಿಯೋದ್ರಲ್ಲಿ 3 ಕ್ಯಾಟಗರೀಸ್ನ ಇಂಪಾರ್ಟೆಂಟ್ ಆಗಿರ್ತೀನಿ. ಆ 3 ಕ್ಯಾಟಗರಿಗಳನ್ನ ನಾನು ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಬಟ್ ಬಿಫೋರ್ ದಟ್, ಐ ವಾಂಟ್ ಯು ಟು ಟೇಕ್ ದ ಕಾನ್ಫಿಡೆನ್ಸ್ ಅಗೇನ್. ಸೊ ಇದು ನಿಮ್ಮ ಜನತಾ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್. ಇದರ ಟ್ಯಾಗ್ ಲೈನ್ ಇಂಗ್ಲಿಷ್ ಇಸ್ ಈಸಿ, ನಿಮಗೆ ಅನ್ನಿಸ್ಬೇಕಷ್ಟೆ. ಸೊ ಈ ಒಂದು ಅತ್ಯುತ್ತಮವಾದ ಇಂಗ್ಲಿಷ್ ಸ್ಪೋಕನ್ ಕ್ಲಾಸಸ್ನ ನೀವು ಮತ್ತೆ ನೋಡ್ಬೇಕು ಅಂತಂದ್ರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇದೇ ತರ ಕಂಟೆಂಟ್ಸ್ ಬೇಕು ಅಂತಂದ್ರೆ ಚಾನಲ್ನ ಲೈಕ್ ಮಾಡಿ. ನಿಮ್ಮ ಹಾಗೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ರಿಲೇಟಿವ್ಸ್, ನಿಮಗ್ ಬೇಕಾದವ್ರಿಗೆ ಈ ಇನ್ಫಾರ್ಮೇಶನ್ ಕಂಟೆಂಟ್ ಚೆನ್ನಾಗಿದೆ ಅಂತ ನಿಮಗನ್ಸಿದ್ರೆ ಶೇರ್ ಮಾಡಿ. ಓಕೆ, ಸೊ ಈ ಇಂಗ್ಲಿಷ್ ಅಲ್ಲಿ ನಾನು ನಿಮಗೆ ಫಸ್ಟ್ ಬೇಸಿಕ್ ಎಲ್ಲರೂ ಮಾಡೋ ಅಂತ ಮಿಸ್ಟೇಕ್ಸ್ ಬಗ್ಗೆ ಹೇಳಿ ಅಲ್ಲಿಂದ ಶುರು ಮಾಡ್ತೀನಿ. ಆ ಮಿಸ್ಟೇಕ್ಸ್ 3 ಪದದಿಂದ ಶುರು ಮಾಡ್ತೀನಿ. ಎ ಆ್ಯಂಡ್ ದ. ನೋಡಕ್ ತುಂಬಾ ಈಸಿ ಅನ್ಸುತ್ತೆ, ಆದ್ರೆ ಒಬ್ಬ ಮನುಷ್ಯನಿಗೆ ಇಂಗ್ಲಿಷ್ ನಾಲೆಡ್ಜೇ ಇಲ್ಲ ಅಂತ ಈ 3 ಪದ ಅವನ್ಗೆ ಹಾಕೊಟ್ಬಿಡುತ್ತೆ. ಹೆಂಗೆ ಅಂತ ಹೇಳ, ನಾವು ಮಾತಾಡ್ತಿರ್ಬೇಕಾದ್ರೆ ವೆನೆವರ್ ವಿ ಸೇ ಆರ್ ವೆನೆವರ್ ವಿ ಯೂಸ್ ದ ಸೆಂಟೆನ್ಸ್, ಈ 3 ಪದ ಮಧ್ಯದಲ್ಲಿ ಬಂದ್ ಹೋಗ್ತಾ ಇರುತ್ತೆ. ಅಂಡ್ ಯಾವ್ದೋ ಒಂದು ಸರ್ವೆ ಮಾಡಿದ ನೆನಪು, ಆಯ್ತಾ, ಆ ಸರ್ವೆ ಓದಿದ ನೆನಪು, ಸಾರಿ, ಅದರಲ್ಲಿ ದಿ ಅನ್ನೋ ಪದ ಒಬ್ಬ ಮನುಷ್ಯ ಇಂಗ್ಲಿಷ್ ಲ್ಯಾಂಗ್ವೇಜ್ ಮಾತಾಡ್ಬೇಕಾದ್ರೆ ಹೈಯೆಸ್ಟ್ ಆಗಿ ಯೂಸ್ ಮಾಡೋ ಪದ ಅಂತೆ. ಅವನು ಎಲ್ಲೆಲ್ಲಿ ಯೂಸ್ ಮಾಡ್ಬೇಕು ಅಂತ ಗೊತ್ತಿಲ್ದಿರಾನೆ ಅದನ್ನ ಮತ್ತೆ ಯೂಸ್ ಮಾಡ್ತಾ ಹೋಗ್ತಿರ್ತಾನೆ. ಸೊ ವಿ ವಿಲ್ ಸ್ಟಾರ್ಟ್ ಫ್ರಮ್ ದಿಸ್, ಎ ಆ್ಯಂಡ್ ದ. ಗ್ರಾಮ್ಯಾಟಿಕಲಿ ನಾವದನ್ನ ಆರ್ಟಿಕಲ್ಸ್ ಅಂತ ಕರಿತೀವಿ. ಆಯ್ತಾ? ಇದೆಲ್ಲ ಬೇಕಾಗಿಲ್ಲ ಸ್ಪೋಕನ್ ಇಂಗ್ಲಿಷ್ಗೆ, ಬಟ್ ಸ್ಟಿಲ್ ಗ್ರಾಮ್ಯಾಟಿಕಲಿ ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ಸೊ ಈ ಆರ್ಟಿಕಲ್ಸ್ ಇರೋದು 3. ಈ 3ರಲ್ಲಿ 2 ವಿಧ ಬರುತ್ತೆ. ಎ ಮತ್ತೆ ಆನ್ ಒಂದ್ ಕಡೆ ಬರುತ್ತೆ, ಮತ್ತೆ ದಿ ಇನ್ನೊಂದ್ ಕಡೆ ಬರುತ್ತೆ. ಎಲ್ಲಿ ಯಾವ ತರ ಯೂಸ್ ಮಾಡಬೇಕು ಅಂತ ನಿಮ್ಗೆ ಏನಾದ್ರೂ ಡೌಟ್ ಇದ್ದು, ಇಲ್ಲ ನೀವ್ ಇದನ್ನ ತಪ್ಪಾಗಿ ಯೂಸ್ ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ಕೊಳ್ಳಿ. ಬೇಸಿಕ್ ಸೆನ್ಸ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಎ ಮತ್ತೆ ಆನ್ ಯಾವಾಗ್ಲೂ ಗೊತ್ತಿಲ್ಲದೆ ಇರೋಂಥ ವಸ್ತುಗಳಿಗಷ್ಟೇ ನಾವು ಯೂಸ್ ಮಾಡೋದು. ಅಂಡ್ ದಿ ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಗೊತ್ತಿರೋ ಅಂತಹ ಯಾವುದೇ ಒಬ್ಬ ಮನುಷ್ಯನ ಡೈರೆಕ್ಟ್ ಆಗಿ ಅಡ್ರೆಸ್ ಮಾಡದೇ ಇರಬೇಕಾದ್ರೆ ಅಷ್ಟೇ ಯೂಸ್ ಮಾಡೋದು. ಎಕ್ಸಾಂಪಲ್, ಎ ಕ್ಯಾನ್ ಬಿ ಯೂಸ್ಡ್ ಫಾರ್ ಅ ಇಂಡೆಫಿನೈಟ್ ಆಬ್ಜೆಕ್ಟ್, ಪರ್ಸನ್ ಆರ್ ಎನಿಥಿಂಗ್. ಸೇ ಫಾರ್ ಎಕ್ಸಾಂಪಲ್, ಅ ಬಾಯ್, ಯಾವುದೋ ಒಬ್ಬ ಹುಡುಗ, ಗೊತ್ತಿಲ್ಲ ಅವ್ನು ಯಾರು ಅಂತ. ಅ ಮ್ಯಾನ್, ಗೊತ್ತಿಲ್ಲ, ಯಾರೋ ಒಬ್ರು ನಿಂತಿದ್ದಾರೆ. ಓಕೆ, ಆನ್ ಕೂಡ ಅಷ್ಟೇ. ಇವಾಗ ಎ ಮತ್ತೆ ಆನ್ ಮಧ್ಯೆ ಇರುವಂತ ಒಂದು ಚಿಕ್ಕ ಡಿಫ್ರೆನ್ಸ್ ಏನಂದ್ರೆ, ನಾವು ನೆಕ್ಸ್ಟ್ ಯೂಸ್ ಮಾಡೋ ಅಂತ ಪದ ಏನಿದೆ
ಅದರ ಸೌಂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಆ ಪದನ ನಿಮ್ಗಿದು ಕಾಮನ್ ಆಗಿ ಗೊತ್ತಿರುತ್ತೆ. A-E-I-O-U ಸೌಂಡ್ ಬಗ್ಗೆ ಮಾತಾಡ್ತಾ ಇರೋದು, ಅಕ್ಷರದ ಬಗ್ಗೆ ಅಲ್ಲ. ಎ ಸೌಂಡ್ ಇರೋಂತಹ, ಇ ಸೌಂಡ್ ಇರೋಂತಹ, I-O-U ಸೌಂಡ್ ಏನಾದ್ರೂ ಇತ್ತು ಅಂದ್ರೆ ನೀವು ಯೂಸ್ ಮಾಡೋ ಅಂತ ಮುಂದಿನ ಪದದಲ್ಲಿ ಅವಾಗಷ್ಟೇ ಆನ್ ಬರೋದು. ಇವಾಗ ಅ ಮ್ಯಾನ್, ಮಾ ಇದು ಯಾವ್ದ್ರಲ್ಲೂ ಇಲ್ಲ. ಸೊ ಇಟ್ ಈಸ್ ಅ ಮ್ಯಾನ್. ವೇರ್ ಆನ್ ಎಲಿಫೆಂಟ್, ಎ ಸೌಂಡ್ ಬಂತ, ಎಲಿಫೆಂಟ್, ಆನ್ ಎಲಿಫೆಂಟ್. ಎಲಿಫೆಂಟ್ ಅಂತ ಯಾವತ್ತೂ ಯೂಸ್ ಮಾಡಲ್ಲ. ಸೊ ಗೊತ್ತಿಲ್ಲದೆ ಇರೋ ಅಂತಹ ಯಾವುದು ಎಷ್ಟು ನಂಬರ್ಸ್ ಅಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲದೆ ಇರೋ ಅಂತ ಪದಗಳಿದೆ ಗೊತ್ತಾ, ಅದಕ್ಕಷ್ಟೇ ಎ ಮತ್ತೆ ಆನ್ ಬರೋದು. ಮತ್ತೆ ಆನ್ ನಾವು ಮೇನ್ ಆಗಿ ಮೆನ್ಷನ್ ಮಾಡೋದು ಯಾವಾಗ, ವೆನ್ ದ ಸೌಂಡ್ ಇಸ್ A-E-I-O-U. ಓಕೆ, ಸರಿ. ಸ್ವಲ್ಪ ಇಂಗ್ಲಿಷ್ನ ಡೆಪ್ತ್ ಆಗಿ ನಾವು ಈ ಸೌಂಡ್ ಮೇಲೆ ನೋಡ್ತಾ ಹೋದ್ರೆ ನಿಮಗೆ ಈ ಸೌಂಡ್ಸ್ ಹೆಸರುಗಳು ಗೊತ್ತಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಇದನ್ನ ಇಂಗ್ಲಿಷ್ ಅಲ್ಲಿ ವವಲ್ಸ್ ಅಂತ ಕರಿತೀವಿ. ಓಕೆ, ಸೊ ಬೇಸಿಕಲಿ ಇದು ಸೌಂಡ್ ಮೇಲೆ ಹೋಗುತ್ತೆ. ಇದನ್ನ ಫೊನೆಟಿಕ್ಸ್ ಅಂತ ನಾವು ಕರೆಯೋದು. ಸೊ ಇಟ್ ಈಸ್ ಆನ್ ಆಪಲ್, ಆನ್ ಎಲಿಫೆಂಟ್, ಆನ್ ಇಂಕ್ ಬಾಟಲ್. ಓಕೆ, ಈ ತರ ಸೌಂಡ್ ಬೇಸಿಸ್ ಮೇಲೆ ಗೊತ್ತಿಲ್ಲದೆ ಇರೋಂತಹ ಇನ್ಡೆಫಿನೈಟ್ ಆಬ್ಜೆಕ್ಟ್ಸ್, ಇನ್ಡೆಫಿನೈಟ್ ಸಬ್ಜೆಕ್ಟ್ಸ್ ಏನಿದೆ ಅದನ್ನ ನಾವು ಮೇನ್ ಆಗಿ ಐಡೆಂಟಿಫೈ ಮಾಡ್ತೀವಿ. ಯಾವ್ದಾದ್ರೂ ಒಂದು ವಸ್ತುವಿನ, ಒಂದು ಆಬ್ಜೆಕ್ಟ್ ನ ನಮಗೆ ಹೆಸರು ಗೊತ್ತಿಲ್ದಿರಾ, ಎಷ್ಟಿದೆ ಅಂತ ಗೊತ್ತಿಲ್ದಿರಾ, ನಮಗೆ ಒಂದು ಕ್ಲಾರಿಟಿ ಇಲ್ಲದೆ ಇರೋ ಅಂತ ಟಾಪಿಕ್ಸ್ ಏನಿದೆ ಅದರಲ್ಲಿ ನಾವು ಮೇನ್ ಆಗಿ ಎ ಆರ್ ಆನ್ ನಾವು ಯೂಸ್ ಮಾಡೋದು. ಕಮಿಂಗ್ ಟು ದಿನ ಯೂಸ್ ಮಾಡ್ಬೇಕಾದ್ರೆ ಒಂದು ವಸ್ತುನ ನೀವು ಮೇನ್ ಒನ್ ಆಸ್ಪೆಕ್ಟ್ ನ ನೀವು ಪ್ರಾಪರ್ ಆಗಿ ಅಡ್ವಾಂಟೇಜ್ ಆಗಿ ತಗೋಬಹುದು. ಏನಂತಂದ್ರೆ, ಒಬ್ಬ ಮನುಷ್ಯನಿಗೆ ಯಾವತ್ತು ದಿ ಬಳಸಂಗಿಲ್ಲ. ನಾನ್ ಕಾಮನ್ ಆಗಿ ಅಬ್ಸರ್ವ್ ಮಾಡಿರಂಗೆ ಸ್ಟೂಡೆಂಟ್ಸ್ ಇಂದ ಹಿಡಿದು ದೊಡ್ಡೋರ್ವರೆಗೂ ಓಕೆ ದಿ ಪರ್ಸನ್ ಅಂತ ಹಂಗ್ ಅಡ್ರೆಸ್ ಮಾಡ್ತಾರೆ. ನೆವರ್ ಡೂ ದಟ್. ದಿ ಅನ್ನೋದು ಒಂದು ಮೇನ್ ಗೊತ್ತಿರೋಂತಹ ಪವರ್ಫುಲ್ ಆಬ್ಜೆಕ್ಟಿಗೆ ನಾವು ಯೂಸ್ ಮಾಡುವಂಥದ್ದು. ಫಾರ್ ಎಕ್ಸಾಂಪಲ್, ಓಕೆ, ನಿಮಗೆ ಐ ಆಮ್ ದಿ ಟೀಚರ್. ಒಬ್ರು ಪ್ರಿನ್ಸಿಪಲ್ ಬಗ್ಗೆ ಮಾತಾಡ್ತಾ ಇದ್ದೀರಾ, ದಿ ಪ್ರಿನ್ಸಿಪಲ್, ದಿ ಹೋಮ್ ಮಿನಿಸ್ಟರ್, ದಿ ಚೀಫ್ ಮಿನಿಸ್ಟರ್. ಈ ತರ ಒಂದು ಗೊತ್ತಿರೋ ಅಂತಹ ದಿ ಬಾಯ್. ಇವಾಗ ನಾನು ಮತ್ತೆ ಹೇಳ್ತೀನಿ, ನಿಮ್ ಕಣ್ಣ ಎದುರುಗಡೆ ಎರಡು ಪದ ಬರ್ದಿದ್ದೀನಿ, ಅ ಬಾಯ್, ದಿ ಬಾಯ್. ಎರಡಕ್ಕೂ ಏನ್ ವ್ಯತ್ಯಾಸ ಇರುತ್ತೆ? ಅ ಬಾಯ್ ಅಂತಂದ್ರೆ ರ್ಯಾಂಡಮ್ ಆಗಿ ಯಾವನೋ ಒಬ್ಬ ಎಲ್ಲೋ ಇದ್ದಾನೆ, ಅವನಿಗೆ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಏ ಬಾಯ್ ಕಮ್ ಹಿಯರ್. ನಮ್ ಭಾಷೆಯಲ್ಲಿ ನಾವ್ ಅದನ್ನ ಏ ಬಾಯ್ ಅಂತೀವಿ, ಬಟ್ ಇಂಗ್ಲಿಷ್ ಅಲ್ಲಿ ಅದೇ ಕರೆಕ್ಟ್. ಅ ಬಾಯ್ ಯಾವನೋ ಗೊತ್ತಿಲ್ಲದೆ ಇರೋ ಒಬ್ಬ ಸಿಂಗ್ಯುಲರ್ ಹುಡುಗ ಹೋಗ್ತಿದ್ದಾನೆ, ಅವ್ನ್ ಯಾರು ಅಂತ ನಂಗೆ ಗೊತ್ತಿಲ್ಲ ಅಂತ ಅವ್ರಿಗೆ ನಾವು ಅ ಬಾಯ್ ಅಂತ ಕರೆಯೋದು. ಅದೇ ಒಂದು ಕ್ಲಾಸ್ ರೂಮ್ಗೆ ಒಬ್ಬ ಟೀಚರ್ ಹೋಗಿ ನಿಂತ್ಕೊಂಡು ನನಗೆ ಇವನೇ ಬೇಕು ಅಂತ ಹೇಳಿದಾಗ ದಿ ಬಾಯ್ ಹೂ ಇಸ್ ಸಿಟ್ಟಿಂಗ್ ಇನ್ ದ ಸೆಕೆಂಡ್ ಬೆಂಚ್, ಆ ತರ ನಾವು ಕರಿಬೇಕಾಗುತ್ತೆ. ನಮಗ್ ಗೊತ್ತಿಲ್ಲದೆ ಇರೋಂತಹ, ಕ್ಲಾರಿಟಿ ಇಲ್ಲದೆ ಇರೋಂಥ ವಿಷಯಕ್ಕೆ ನಾವು ಎ ಬಳಸ್ತೀವಿ. ಪ್ರಾಪರ್ ಆಗಿ ಇಲ್ಲಿರೋ ವಸ್ತು, ದಿ ಪೆನ್, ಐ ಆಮ್ ರೈಟಿಂಗ್ ಆನ್ ದಿ ಬೋರ್ಡ್, ನಾನು ಬೋರ್ಡ್ ಮೇಲೆ ಬರಿತಾ ಇದ್ದೀನಿ, ನನಗೆ ಗೊತ್ತು ಪರ್ಫೆಕ್ಟ್ ಆಗಿ ಬೋರ್ಡ್ ಮೇಲೆ ಬರಿತಾ ಇದ್ದೀನಿ ಅಂತ. ಸೊ ಗೊತ್ತಿರೋ ಅಂತಹ, ಕ್ಲಾರಿಟಿ ಇರೋಂಥ ವಿಷಯಕ್ಕೆ ನಾವ್ ಹೇಳೋದು ದಿ. ಕ್ಲಾರಿಟಿ ಇಲ್ಲದೆ ಇರೋಂತಹ ವಿಷಯಕ್ಕೆ ನಾವು ಯೂಸ್ ಮಾಡೋದು ಎ. ಅಂಡ್ ಯಾವ್ದಾದ್ರು ನೆಕ್ಸ್ಟ್ ಸೌಂಡ್ ಬೇಸಿಸ್ ಮೇಲೆ ಹೋದಾಗ ಆ ಸೌಂಡ್ ಅಲ್ಲಿ A-E-I-O-U ಅಂತ ಏನಿದೆ, ಆ ಸೌಂಡ್ ಬೇಸಿಸ್ ಮೇಲೆ ನಾವು ಯೂಸ್ ಮಾಡೋದು ಆನ್. ಇದು ನಮ್ಮ ಮೊದಲನೇ ಸೆಗ್ಮೆಂಟ್, ಆರ್ಟಿಕಲ್ಸ್. ದೇರ್ ಆರ್ ಟೂ ಟೈಪ್ಸ್ ಆಫ್ ಆರ್ಟಿಕಲ್ಸ್, definite, indefinite. Definite article is only one, The. The is the definite article, and coming to a or an, they are indefinite articles. Indefinite articles are generally used for indefinite objects or subjects while addressing, whereas the definite article is used when we know that person in or that object in person and exact to the core. Hello viewers. ಸೊ ಆರ್ಟಿಕಲ್ಸ್ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು
ನಾನು ಒಂದು 4 ಸ್ಟೇಟ್ಮೆಂಟ್ಸ್ ನಿಮ್ ಕಣ್ಣೆದುರುಗಡೆ ಬರ್ದಿದ್ದೀನಿ. ಓಕೆ, ಈ ಸ್ಟೇಟ್ಮೆಂಟ್ ಅಲ್ಲಿ ಕೆಲವೊಂದು ತಪ್ಪಾಗೂ ಇದೆ, ಕೆಲವೊಂದು ಸರಿಯಾಗೂ ಇದೆ. ಆಯ್ತಾ, ಏನಂತ ನೋಡೋಣ. ಫಸ್ಟ್ ಸ್ಟೇಟ್ಮೆಂಟ್, ಐ ಸಾ ಅ ಕ್ಯಾಟ್ ಇನ್ ದ ಮಾರ್ಕೆಟ್. ಅರ್ಥ ಏನೋ, ಯಾವುದೋ ಒಂದು ಬೆಕ್ನ ನಾನು ಮಾರ್ಕೆಟ್ ಅಲ್ಲಿ ನೋಡಿದೆ. ಯಾವ್ದು ಕರೆಕ್ಟ್ ಆಗಿದೆ, ಯಾವ್ದು ತಪ್ಪಾಗಿದೆ? ಐ ಸಾ ಅ ಕ್ಯಾಟ್ ಇನ್ ದ ಮಾರ್ಕೆಟ್. ನಿಮ್ಮ ಆನ್ಸರ್ ಅ ಕ್ಯಾಟ್ ಆಗಿದ್ರೆ ರಾಂಗ್. ಅ ಕ್ಯಾಟ್ ಕರೆಕ್ಟ್ ಆಗಿದೆ. ಯಾಕೆ ಅಂತಂದ್ರೆ ನಾವು ಇದೇ ಕ್ಯಾಟ್ ಅದೇ ಕ್ಯಾಟ್ ಅಂತ ಮೆನ್ಷನ್ ಮಾಡ್ತಾ ಇಲ್ಲ, ಯಾವುದೋ ಒಂದು ಕ್ಯಾಟ್ ನಾನು ಮಾರ್ಕೆಟ್ ಅಲ್ಲಿ ನೋಡಿದೆ. ಅಂಡ್ ಇಫ್ ಯುವರ್ ಆನ್ಸರ್ ಇಸ್ ದಿ ಮಾರ್ಕೆಟ್, ಅಗೇನ್ ಯುವರ್ ಆನ್ಸರ್ ಇಸ್ ರಾಂಗ್. ಯಾಕೆ ಅಂತಂದ್ರೆ ಮಾರ್ಕೆಟ್ ಒಂದು ಜಾಗ. ಇವಾಗ ಒಂದು ಏರಿಯಾ ಅಂತ ತಗೊಂಡ್ರೆ ಒಂದು 5-10 ಮಾರ್ಕೆಟ್ ಅಂತೂ ಇರಲ್ಲ, ಇರೋದು ಒಂದೇ ಮಾರ್ಕೆಟ್. ಸೊ ನಾನು ಯಾವುದೋ ಒಂದು ಬೆಕ್ಕನ್ನ ನಮ್ಮ ಮಾರ್ಕೆಟ್ ಅಲ್ಲಿ ನೋಡಿದೆ ಅನ್ನೋ ಕನ್ನಡ ಅಂಡರ್ಸ್ಟ್ಯಾಂಡಿಂಗ್ ಬೇಸಿಸ್ ಮೇಲೆ ಐ ಸಾ ಅ ಕ್ಯಾಟ್ ಇನ್ ದಿ ಮಾರ್ಕೆಟ್. ಇದು ಪ್ರಾಪರ್ ಸೆಂಟೆನ್ಸ್ಗೆ ಆರ್ಟಿಕಲ್ಸ್ ಅಲ್ಲಿ ಎಲ್ಲಿ ಮಿಸ್ಟೇಕ್ ಆಗುತ್ತೆ ಅಂತ. ಇನ್ ಅ ಮಾರ್ಕೆಟ್ ಹಾಕಿದ್ರೆ ಅದು ರಾಂಗ್ ಅರ್ಥ ಕೊಡುತ್ತೆ. ವೈ? ಬಿಕಾಸ್ ಮಾರ್ಕೆಟ್ ಒಂದೇ ಇರೋದು. ಆಯ್ತಾ, ಇವಾಗ ಒಂದು 10 ಮಾರ್ಕೆಟ್ 20 ಮಾರ್ಕೆಟ್ ಅಂತ ಇರಲ್ಲ, ಸೆಂಟೆನ್ಸ್ ಬೇಸಿಸ್ ಮೇಲೆ ಚೇಂಜ್ ಆಗುತ್ತೆ. ನಾವು ಮಾತಾಡ್ತಿರೋದೇ ಮಾರ್ಕೆಟ್ ಬಗ್ಗೆ ಅಂತ ಬಂದಾಗ ಯಾವ ಮಾರ್ಕೆಟ್ ಅಂತ ನಮಗೆ ಗೊತ್ತಿಲ್ಲದೆ ಇರಬೇಕಾದ್ರೆ ಅವಾಗ ಎ ಮಾರ್ಕೆಟ್ ಇಸ್ ಕರೆಕ್ಟ್. ಬಟ್ ಈ ಸಿಂಪಲ್ ಸೆಂಟೆನ್ಸ್ ಅಲ್ಲಿ ದಿ ಅಂಡ್ ಎ ಆರ್ಟಿಕಲ್ಸ್ ಪ್ರಾಪರ್ ಆಗಿದೆ. ಓಕೆ, ಸೆಕೆಂಡ್ ಒಂದು ನೋಡೋಣ. ಶಿ ಬಾಟ್ ಅನ್ ಆಪಲ್ ಫ್ರಮ್ ದಿ ಮಾರ್ಕೆಟ್. ಇದು ನಾನು ಈಸಿಯಾಗಿ ಗೆಸ್ ಮಾಡ್ಬೋದು, ನೀವು ಯಾರು ತಪ್ಪು ಮಾಡಿರಲ್ಲ. ಸೊ ಸೆಂಟೆನ್ಸ್ ಕರೆಕ್ಟ್ ಆಗೇ ಇದೆ. ಶಿ ಬಾಟ್ ಆನ್ ಆಪಲ್, ಒಂದೇ ಒಂದು ಆಪಲ್, ಯಾವ್ದು ರ್ಯಾಂಡಮ್ ಆಗಿ ಹಿಂಗ್ ಪಿಕ್ ಮಾಡಿರ್ಬೋದು. ಶಿ ಬಾಟ್ ಆನ್ ಆಪಲ್ ಫ್ರಮ್ ದಿ ಮಾರ್ಕೆಟ್. ಸೆಂಟೆನ್ಸ್ ಕರೆಕ್ಟ್ ಆಗೇ ಇದೆ. ಶಿ ಬಾಟ್ ಆನ್ ಆಪಲ್ ಫ್ರಮ್ ದಿ ಮಾರ್ಕೆಟ್. ದಿ ಮಾರ್ಕೆಟ್ ಅಗೇನ್ ಯಾಕೆಂದ್ರೆ ಮಾರ್ಕೆಟ್ ಅಲ್ಲೇ ಅವಳು ಆಪಲ್ ತಗೋತಾ ಇರೋದು. ಸೊ ಆಗಿರೋದ್ರಿಂದ ಇದು ಕರೆಕ್ಟ್ ಆಗಿ ಬರುತ್ತೆ. ಥರ್ಡ್ ಒನ್, ಐ ಸಾ ಆನ್ ಎಲಿಫೆಂಟ್ ಅಂಡ್ ಅ ಜಿರಾಫ್ ಇನ್ ದ ಝೂ. ಸೊ ಫಸ್ಟ್ ಆಫ್ ಆಲ್ ಆರ್ಟಿಕಲ್ಸ್ ಎಷ್ಟಿದೆ ಅಂತ ಲೆಕ್ಕ ಹಾಕೊಂಬಿಡಿ. ಆನ್ ಎಲಿಫೆಂಟ್, ಅ ಜಿರಾಫ್, ಇನ್ ದ ಝೂ. 3 ಆರ್ಟಿಕಲ್ಸ್ ಬಂದಿದೆ. ಒಂದು ಡೆಫಿನೆಟ್ ಆರ್ಟಿಕಲ್, 2 ಇನ್ಡೆಫಿನೆಟ್ ಆರ್ಟಿಕಲ್. 3 ಆರ್ಟಿಕಲ್ಸ್ ಬಂದಿದೆ ಅಂದಮೇಲೆ ಇಲ್ಲಿ 3 ಕೂಡ ಸರಿಯಾಗಿ ಪ್ಲೇಸ್ ಆಗಿದೆ. ಐ ಸಾ ಆನ್ ಎಲಿಫೆಂಟ್ ಹೇಳಿದ್ದೀನಿ ಮೊದಲೇ. ಈ ಪ್ರೊನೌನ್ಸಿಯೇಷನ್, ಆ ಪ್ರೊನೌನ್ಸಿಯೇಷನ್ ಫೋನಾಟಿಕ್ಸ್ ಪ್ರಕಾರ ಹೋದಾಗ ಆನ್ ಎಲಿಫೆಂಟ್, ಅ ಜಿರಾಫ್. ಓಕೆ, ಅಂಡ್ ಇನ್ ದ ಝೂ. ಝೂಗೆ ನಾವು ಎ ಝೂ ಅಂತ ಮೆನ್ಷನ್ ಮಾಡಲ್ಲ. ಯಾಕೆ? ಬಿಕಾಸ್ ನಾನು ಹೋಗಿದ್ದೀನಿ, ನಾನು ನೋಡಿದ್ದೀನಿ ಅಂದಮೇಲೆ ನಾನು ಹೋಗಿರೋ ಝೂ ಬಗ್ಗೆ ಅಷ್ಟೇ ನಾನು ಮಾತಾಡೋದು. ಸೊ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಈ ಸೆಂಟೆನ್ಸ್ ಇನ್ನೊಬ್ರಿಗೆ ಹೇಳ್ಬೇಕಾದ್ರೆ ನಾನು ಹೋಗಿರೋ ಝೂ ಬಗ್ಗೆ ಅಷ್ಟೇ ನಾನು ಮಾತಾಡೋದು. ಸೊ that zoo is perfect. I saw an elephant and a giraffe in the zoo. Clear? The last one. The United States of America is a powerful country. ಕಂಟ್ರಿಗಳಿಗೆ ನಾವೇನಕ್ಕೆ ದಿ ಅಂತ ಮೆನ್ಷನ್ ಮಾಡ್ತೀವಿ? ಬಿಕಾಸ್ ಜಗತ್ತಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇರೋದು ಒಂದೇ. ಆಯ್ತಾ? ನಿಮ್ ತಲೆಯಲ್ಲಿ ಒಂದು ಥಾಟ್ ಬಂದಿರ್ಬೋದು, ಏನಪ್ಪ ಕೆಲವು ತಪ್ಪಿದೆ ಕೆಲವು ರಾಂಗ್ ಇದೆ ಅಂತಂದೆ ಅಂತ. ಆಕ್ಚುಲಿ ಕೊಟ್ಟಿರೋ 4ರಲ್ಲೂ ಯಾವ ಆರ್ಟಿಕಲ್ ಕೂಡ ಮಿಸ್ಟೇಕ್ ಆಗಿಲ್ಲ. ನಿಮಗೆ ಅರ್ಥ ಆಗಿದ್ಯಾ ಇಲ್ವಾ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ನಿಮ್ಮ ತಲೆಯಲ್ಲೇನೆ ಒಂದಷ್ಟು ಆನ್ಸರ್ಗಳು ಓಡ್ತಾ ಇರುತ್ತೆ. ಅದನ್ನ ಟ್ರಿಗರ್ ಮಾಡೋದಕ್ಕೆ ಸುಮ್ಮನೆ ಹಂಗೆ ಹೇಳಿದೆ. ಸೊ 4 ಎಕ್ಸಾಂಪಲ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿ ನೋಡಿದಾಗ ಎಲ್ಲ ಆರ್ಟಿಕಲ್ಸ್ ಪ್ರಾಪರ್ ಆಗಿ ಪ್ಲೇಸ್ ಆಗಿದೆ. ಓಕೆ, ಮತ್ತೆ ಹೇಳ್ತಾ ಇದ್ದೀನಿ, ಆರ್ಟಿಕಲ್ಸ್ ಅಲ್ಲಿ 2 ತರ. ಡೆಫಿನೆಟ್, ದಿ USA, ದಿ ಝೂ, ದಿ ಮಾರ್ಕೆಟ್, ದಿ ಸ್ಕೂಲ್. ಈ ತರ ಡೆಫಿನೆಟ್ ಪಕ್ಕಾ ಗೊತ್ತಿರೋಂಥದಕ್ಕೆ ಯಾವುದೇ ಒಬ್ಬ ವಿ ಕಾಲ್ ಇನ್ ಇಂಗ್ಲಿಷ್ ಹ್ಯಾಸ್ ಪ್ರಾಪರ್ ನೌನ್. ದಿ ನರಸಿಂಹ ಅಂತ ನೀವೆಲ್ಲೂ ಮೆನ್ಷನ್ ಮಾಡಲ್ಲ. ಓಕೆ, ಬಿಕಾಸ್ ಐ ಆಮ್ ಅ ಪ್ರಾಪರ್ ನೌನ್. ಅಂದ್ರೆ ನಾನೊಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ನನ್ನ ಹೆಸರಿಗೆ ನೀವು ಯಾವತ್ತೂ ದಿ ಬಳಸಲ್ಲ. ನನ್ನ ಪೋಸ್ಟ್ಗೆ ನೀವು ದಿ ಬಳಸ್ತೀರಾ. ದಿ ಪ್ರಿನ್ಸಿಪಲ್, ದಿ ಟೀಚರ್. ಓಕೆ, ಪ್ರಾಪರ್ ನೌನ್ ಅಲ್ಲದೆ ಇರೋಂಥ ವಸ್ತುಗಳಿಗೆ, ಯಾವುದು ಅಂತ ಕರೆಕ್ಟ್ ಆಗಿ ಗೊತ್ತಿರೋಂಥ ವಸ್ತುಗಳಿಗೆ ವಿ ಯೂಸ್ ಡೆಫಿನೆಟ್ ಆರ್ಟಿಕಲ್ಸ್. ಅಂಡ್ ಸ್ವಲ್ಪ ಮಿಸ್ ಆಗ್ಬೋದು, ನನಗೆ ಗೊತ್ತಿಲ್ಲ, ರ್ಯಾಂಡಮ್ ಆಗಿದೆ,
ಪ್ಲಾನ್ ಮಾಡಿಲ್ಲ, ಅನ್ಪ್ಲಾನ್ಡ್ ಆಗಿರೋ ಅಂತಹ ಯಾವುದೇ indefinite situations ಅಲ್ಲಿ we use indefinite articles. vowel pronunciations ಬಂದಾಗ an ಯೂಸ್ ಆಗುತ್ತೆ, ಕಾನ್ಸನೆಂಟ್ ಪ್ರೊನೌನ್ಸಿಯೇಷನ್ಸ್ ಬಂದಾಗ a ಯೂಸ್ ಆಗುತ್ತೆ. ಓಕೆ ವ್ಯೂವರ್ಸ್, ಸೊ ಇಲ್ಲಿವರೆಗೂ ಹೇಳ್ಕೊಟ್ಟಿರೋಂತಹ ಆರ್ಟಿಕಲ್ಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡು ನಿಮಗೆ ಟೆಸ್ಟ್ ಟೈಮ್. ಟೀಚರ್ ಆದ್ಮೇಲೆ ಟೆಸ್ಟ್ ಕೊಡ್ಲೇಬೇಕು, ಅದು ನನ್ನ ಕರ್ತವ್ಯ. ಸ್ಟೂಡೆಂಟ್ ಆಗಿ ನೀವು ಕಲಿತಾ ಇದ್ದೀರಾ ಅಂದಮೇಲೆ ನೀವು ಟೆಸ್ಟ್ ತಗೋಬೇಕು, ಅದು ನಿಮ್ಮ ಒಳ್ಳೇದಕ್ಕೆ. ಓಕೆ, ಸೊ ಒಂದು 5 ಎಕ್ಸಾಂಪಲ್ ಇದೆ ಆಯ್ತಾ, 4 ಇನ್ನೊಂದು ಶೀಟಲ್ಲಿ ಇದೆ. ನಿಮಗೆ 30 ಸೆಕೆಂಡ್ಸ್ ಟೈಮ್. ಈ 30 ಸೆಕೆಂಡ್ಸ್ ಅಲ್ಲಿ ಕಾಣಿಸೋ ಅಂತ ಈ 5 ಎಕ್ಸಾಂಪಲ್ಸ್ಗೆ ನೀವು ಆನ್ಸರ್ನ ರೆಡಿ ಇಟ್ಕೋಬೇಕು. ಓಕೆ, ಸೊ ಯೋರ್ ಟೈಮ್ ಸ್ಟಾರ್ಟ್ಸ್ ನೌ. ಆನ್ಸರ್ ಮಾಡಕ್ ಟ್ರೈ ಮಾಡಿ. ಡ್ಯಾಶ್ ಸನ್ ಇಸ್ ಶೈನಿಂಗ್ ಬ್ರೈಟ್ಲಿ. ಸನ್ಗೆ ನಾವು ಯಾವ ಆರ್ಟಿಕಲ್ ಹಾಕಿದ್ರೆ ಅದು ಸೂಪರ್ ಆಗಿ ಸೂಟ್ ಆಗ್ಬೋದು ಯೋಚನೆ ಮಾಡಿ. ಐ ಮೆಟ್ ಡ್ಯಾಶ್ ಡಾಕ್ಟರ್ ಎಸ್ಟರ್ಡೇ. ಡ್ಯಾಶ್ ಡಾಕ್ಟರ್ ವಾಸ್ ವೆರಿ ಕೈಂಡ್. ಅವ್ರು ಯಾರೋ ಒಬ್ರು ಡಾಕ್ಟರ್ನ ನೋಡಿದ್ರಂತೆ, ಆ ಡಾಕ್ಟರ್ ತುಂಬಾ ಒಳ್ಳೆಯವರಾಗಿದ್ರಂತೆ. ಯಾವ ಆರ್ಟಿಕಲ್ಸ್ ಬರುತ್ತೆ? ನೆಕ್ಸ್ಟ್, ಡ್ಯಾಶ್ ಯೂನಿವರ್ಸಿಟಿ ಇಸ್ ಅ ಪ್ಲೇಸ್ ಆಫ್ ಲರ್ನಿಂಗ್. ಯೂನಿವರ್ಸಿಟಿ ಓದೋದಕ್ಕೆ ಒಂದು ಜಾಗ, ಅದೇ ಜ್ಞಾನ ದೇಗುಲ ಅಂತ ಕರಿತೀವಲ್ಲ, ಹೌದು. ಅದಕ್ಕೆ ಯಾವ ಆರ್ಟಿಕಲ್ ಸೂಟ್ ಆಗುತ್ತೆ? ಫೋರ್ತ್ ಒನ್, ಶಿ ಪ್ಲೇಸ್ ಡ್ಯಾಶ್ ಪಿಯಾನೋ ಬಟ್ ಹಿ ಪ್ರಿಫರ್ಸ್ ಡ್ಯಾಶ್ ವೈಲಿನ್. ಇಬ್ಬರಿದ್ದಾರೆ, ಒಂದು ಹುಡುಗ ಹುಡುಗಿ. ಹುಡುಗಿಗೆ ಪಿಯಾನೋ ನುಡ್ಸೋದು ಇಷ್ಟ ಅಂತೆ, ಹುಡುಗಂಗೆ ವೈಲಿನ್ ನುಡ್ಸೋದಂತೆ. ಯಾವ ಆರ್ಟಿಕಲ್ ಸೂಟ್ ಆಗ್ಬೋದು? ಫಿಫ್ತ್ ಒನ್, ಡ್ಯಾಶ್ ಮೋರ್ ಯು ಗಿವ್ ಡ್ಯಾಶ್ ಮೋರ್ ಯು ಗೆಟ್. ಈ ಮೋರ್ ಅನ್ನೋದು ಒಂದು ವಸ್ತುನೇ ಅಲ್ಲ, ಇಟ್ ಇಸ್ ಅನ್ ಎಮೋಷನ್. ಅದಕ್ಕೆ ಯಾವ ಆರ್ಟಿಕಲ್ ಸೂಟ್ ಆಗುತ್ತೆ? ಸೊ ಹೋಪ್ಫುಲಿ ಈ ಟೈಮಲ್ಲಿ ನೀವು ಮುಗಿಸಿರ್ತೀರಾ ಅಂತ ಅನ್ಕೊಳ್ಳೋಣ. ಫಸ್ಟ್ ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಡ್ಯಾಶ್ ಸನ್ ಇಸ್ ಶೈನಿಂಗ್ ಬ್ರೈಟ್ಲಿ and the correct option is the sun is shining brightly. Sun, ಸೂರ್ಯ ಪ್ರಪಂಚಕ್ಕೆ ಒಬ್ಬನೇ ಇರೋದು. ಸೊ ಹಾಡು ಆಮೇಲೆ ಆಡೋಣ. ದ ಸನ್ ಇಸ್ ಶೈನಿಂಗ್ ಬ್ರೈಟ್ಲಿ. ಸನ್ ಸಿಂಗಲ್ ಆಗಿದೆ, ಡೆಫಿನೆಟ್ ಆಗಿದೆ, ನಮಗೆ ಗೊತ್ತಿದೆ. ಸೊ ಇಟ್ ಈಸ್ ದಿ ಸನ್ ಇಸ್ ಶೈನಿಂಗ್ ಬ್ರೈಟ್ಲಿ. ಎರಡನೇದು, ಇಲ್ಲಿ ಒಂದೇ ಡಾಕ್ಟರ್ ಬಗ್ಗೆನೇ ಮಾತಾಡ್ತಾ ಇರೋದು. ಒಂದೇ ಡಾಕ್ಟರ್ ಮಧ್ಯ ಸೆಂಟೆನ್ಸ್ ವೇರಿಯೇಷನ್ ಇದೆ. ಐ ಮೆಟ್ ಡ್ಯಾಶ್ ಡಾಕ್ಟರ್ ಎಸ್ಟರ್ಡೇ, ಡ್ಯಾಶ್ ಡಾಕ್ಟರ್ ವಾಸ್ ವೆರಿ ಕೈಂಡ್. ಅಂಡ್ ದ ಕರೆಕ್ಟ್ ಆನ್ಸರ್ ಇಸ್ ಐ ಮೆಟ್ ಎ ಡಾಕ್ಟರ್ ಎಸ್ಟರ್ಡೇ, ದಿ ಡಾಕ್ಟರ್ ವಾಸ್ ವೆರಿ ಕೈಂಡ್. ಹೆಂಗೆ ಒಂದೇ ಡಾಕ್ಟರ್ ಬಗ್ಗೆ ಮಾತಾಡ್ತಿದ್ರು ಎ ಮತ್ತೆ ದ ಹೆಂಗ್ ಬಂತು ಅಂದ್ರೆ, ಇಲ್ಲಿ ಸೆಂಟೆನ್ಸ್, ನಾನು ಒಬ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಐ ಮೆಟ್ ಅ ಡಾಕ್ಟರ್ ಎಸ್ಟರ್ಡೇ, ನಾನೊಬ್ರು ಡಾಕ್ಟರ್ನ ಮೀಟ್ ಮಾಡಿದೆ. ಸೊ ಮೊದಲನೇ ಸೆಂಟೆನ್ಸ್ಗೆ ಆ ಡಾಕ್ಟರ್ ಯಾರೋ ಗೊತ್ತಿಲ್ಲ. ಎರಡನೇ ಸೆಂಟೆನ್ಸ್ ಅದೇ ಡಾಕ್ಟರ್ ಬಗ್ಗೆನೆ ಮಾತಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ದಿ ಡಾಕ್ಟರ್ ವಾಸ್ ವೆರಿ ಕೈಂಡ್. ಸೆಂಟೆನ್ಸ್ಗೂ ಆರ್ಟಿಕಲ್ಸ್ ಬದಲಾಗ್ತಾ ಹೋಗುತ್ತೆ. ಐ ಮೆಟ್ ಅ ಡಾಕ್ಟರ್ ಎಸ್ಟರ್ಡೇ, ನಾನು ನಿನ್ನೆ ನೋಡಿದಾಗ ಯಾವ ಡಾಕ್ಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ, ಬಟ್ ಆ ಡಾಕ್ಟರ್ನ ನೋಡಿ ಅವ್ರ ಜೊತೆ ಮಾತಾಡಿದ್ಮೇಲೆ ನನಗೆ ಅವ್ರು ತುಂಬಾ ಒಳ್ಳೆಯವ್ರು ಅನ್ಸ್ತು. ದಿ ಡಾಕ್ಟರ್ ವಾಸ್ ವೆರಿ ಕೈಂಡ್. ಓಕೆ, ಥರ್ಡ್ ಒನ್, ಡ್ಯಾಶ್ ಯೂನಿವರ್ಸಿಟಿ ಇಸ್ ಅ ಪ್ಲೇಸ್ ಆಫ್ ಲರ್ನಿಂಗ್. ದ ಮೋಸ್ಟ್ ಈಸಿಯೆಸ್ಟ್ ಕ್ವೆಶನ್ ನನ್ನ ಪ್ರಕಾರ. ಅ ಯೂನಿವರ್ಸಿಟಿ, ದಿ ಯೂನಿವರ್ಸಿಟಿನೂ ಕರೆಕ್ಟೇ, ಬಟ್ ಯಾವಾಗ ನಾನು ಯಾವ ಯೂನಿವರ್ಸಿಟಿ ಅಂತ ಮೆನ್ಷನ್ ಮಾಡಿದಾಗ ಅದು ಕರೆಕ್ಟ್ ಆಗುತ್ತೆ. ಈ ಫಸ್ಟ್ ಸೆಂಟೆನ್ಸ್ ಅಲ್ಲಿ ನಾನು ಯಾವುದೇ ಯೂನಿವರ್ಸಿಟಿ ರೆಫರ್ ಮಾಡ್ತಾ ಇಲ್ಲ, ಯಾವುದೇ ಯೂನಿವರ್ಸಿಟಿ ಬಗ್ಗೆನೂ ಮಾತಾಡ್ತಾ ಇಲ್ಲ. ಜನರಲ್ ಆಗಿ ಒಂದು ಯೂನಿವರ್ಸಿಟಿ ಬಗ್ಗೆ ಹೇಳ್ಬೇಕಾದ್ರೆ ಅ ಯೂನಿವರ್ಸಿಟಿ ಇಸ್ ಅ ಪ್ಲೇಸ್ ಆಫ್ ಲರ್ನಿಂಗ್. ಅದನ್ನೇ ನಾನು ಸ್ಪೆಸಿಫಿಕ್ ಮಾಡಿದಾಗ ದಿ ಬೆಂಗಳೂರು ಯೂನಿವರ್ಸಿಟಿ ಇಸ್ ಅ ಪ್ಲೇಸ್ ಆಫ್ ಲರ್ನಿಂಗ್ ಚೇಂಜ್ ಆಗುತ್ತೆ. ಸೊ ಸೆಂಟೆನ್ಸ್ ನಾವು ಫ್ರೇಮ್ ಮಾಡ್ಬೇಕಾದ್ರೆ, ಆ ಸೆಂಟೆನ್ಸ್ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಆರ್ ಕೇಳಿಸ್ಕೊಳ್ಳೋರಿಗೆ ಕ್ಲಾರಿಟಿ ಇದೆಯಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಥರ್ಡ್ ಕ್ವೆಶನ್ ಅಲ್ಲಿ ಆ ಕ್ಲಾರಿಟಿ ಇಲ್ಲ. ಸೊ ಇಟ್ ಇಸ್ ಅ ಜನರಲ್ ಒಪಿನಿಯನ್. ಜನರಲ್ ಒಪಿನಿಯನ್ ಬಂದಾಗ ಇಟ್ ಇಸ್ ಅ ಯೂನಿವರ್ಸಿಟಿ ಇಸ್ ಅ ಪ್ಲೇಸ್ ಆಫ್ ಲರ್ನಿಂಗ್. ಓಕೆ, ನೆಕ್ಸ್ಟ್ 4, she plays dash piano but he prefers dash violin, and the correct option is she plays the piano
ಬಟ್ ಹಿ ಪ್ರಿಫರ್ಸ್ ದಿ ವಯಲಿನ್. ಇಲ್ಲಿ ನಾನು ಅವಾಗ್ಲೇ ಹೇಳ್ದಂಗೆ ಆ ಹುಡುಗ ಹುಡುಗಿಗೆ ಪಿಯಾನೋ ಮತ್ತೆ ವಯಲಿನ್ ಎರಡೂ ಬರುತ್ತೆ. ಹುಡುಗಿಗೆ ಪಿಯಾನೋ ಬರುತ್ತೆ, ಹುಡುಗಂಗೆ ವಯಲಿನ್ ಬರುತ್ತೆ. ಸೊ ಅವ್ರ ಪರ್ಸ್ಪೆಕ್ಟಿವ್ ಇಂದ ಮಾತಾಡಿದಾಗ ವಯಲಿನ್ ಅಂಡ್ ಪಿಯಾನೋ ಇಸ್ 100% ಪರ್ಫೆಕ್ಟ್. ಅವ್ರಿಗೆ ಅದು ಡೆಫಿನೆಟ್. ಅಂಡ್ ಒಬ್ಬ ಮನುಷ್ಯ ಎರಡು ಪಿಯಾನೋ ಅಂತೂ ನುಡ್ಸಕ್ಕಾಗಲ್ಲ, ಎರಡು ವಯಲಿನ್ ಅಂತೂ ನುಡ್ಸಕ್ಕಾಗಲ್ಲ. ಸೊ ವೆನ್ ವಿ ಆರ್ ಟಾಕಿಂಗ್ ಎಕ್ಸಾಕ್ಟ್ಲಿ, the definite article comes here. She plays the piano, but he prefers the violin. Coming to the last, idu ashte tumba easy agide. Dash more you give, dash more you get. Idu gade matu, ನೀವು ಗಾದೆ ಕೇಳಿಸ್ಕೊಂಡಿದ್ರು ಸಾಕು. The more you give, the more you get. ಅಂದ್ರೆ ಏನ್ ಅರ್ಥ ಅಂತಂದ್ರೆ ನಾವ್ ಏನನ್ನ ಕೊಡ್ತೀವೋ ಅದಷ್ಟೇ ನಮಗ್ ವಾಪಸ್ ಬರುತ್ತೆ. ಇಲ್ಲಿ ಮೋರ್ ಅನ್ನೋದು ಯಾವುದೇ ವಸ್ತು ಅಲ್ಲ, ಬಟ್ ಇಟ್ ಟಾಕ್ಸ್ ಅಬೌಟ್ ಅ ಪರ್ಟಿಕ್ಯುಲರ್ ಕ್ವಾಂಟಿಟಿ. ಮೋರ್ ಅನ್ನೋದು ಯಾವಾಗ್ಲೂ ಕಡಿಮೆ ಆಗಿರಲ್ಲ, ಅವ್ರ ಕಡಿಮೆನೋ ಜಾಸ್ತಿನೋ ನಮ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿರುತ್ತೆ. ಸೊ ಬೇಸ್ಡ್ ಆನ್ ದಟ್, ದ ಮೋರ್ ಯು ಗಿವ್, ದ ಮೋರ್ ಯು ಗೆಟ್. ಸೊ ಯಾರಾದ್ರೂ 5 out of 5 ತೆಗೆದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ಇಲ್ಲ ನಿಮಗೆ ಇದೇ ತರ ಯಾವ್ದ್ರಲ್ಲಿ ಬೇರೆ ಕ್ವೆಶನ್ಸ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದನ್ನು ಕೂಡ ಕಮೆಂಟ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಎಪಿಸೋಡ್ ಬರ್ತಾ ಬರ್ತಾ ನಿಮ್ಮ ಒಪಿನಿಯನ್ಸ್, ನಿಮ್ಮ ಪ್ರಾಬ್ಲಮ್ಸ್ ಗಳನ್ನ ತಗೊಂಡು ಕೂಡ ನಾವು ಮತ್ತೆ ಬರ್ತೀವಿ. ನಿಮಗೆ ಇದೇ ಆರ್ಟಿಕಲ್ಸ್ ರಿಲೇಟೆಡ್ ಏನೇ ಡೌಟ್ ಇದ್ರು ಅದನ್ನ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಎಲ್ಲಾನು ಆನ್ಸರ್ ಮಾಡಕ್ ಆಗುತ್ತೋ ಇಲ್ವೋ, ಬಟ್ ದಿ ಟಾಪ್ ಬೆಸ್ಟ್ ಪಿಕ್, ನಿಮಗೆ ರಿಯಲ್ ಆಗಿ ಡೌಟ್ ಇರೋಂತ ಕ್ವೆಶನ್ಗೆ ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ಸೊ ದಟ್ ವಾಸ್ ಯರ್ ಎಪಿಸೋಡ್ 1 ಮೈ ಡಿಯರ್ ವ್ಯೂಯರ್ಸ್. ಈ ಎಪಿಸೋಡ್ ಅಲ್ಲಿ ನಾವು ಕಲ್ತಿರೋದು ಆರ್ಟಿಕಲ್ಸ್ ಬಗ್ಗೆ. ಈ ಆರ್ಟಿಕಲ್ಸ್ ಅಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರು ಅವಾಗ್ಲೇ ಹೇಳ್ದಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಏನಾದ್ರೂ ಡಿಸ್ಕಷನ್ ಇದೆಯಾ ಅದನ್ನು ಕಮೆಂಟ್ಸ್ ಅಲ್ಲಿ ತಿಳಿಸಿ. ನಿಮಗೆ ಈ ಎಪಿಸೋಡ್ ಇಷ್ಟ ಆಗಿದ್ರೆ, ಇದೇ ತರ ಮತ್ತೆ ಮತ್ತೆ ಕಂಟೆಂಟ್ಗಳನ್ನ ನೋಡ್ಬೇಕು ಅನ್ಸಿದ್ರೆ ಖಂಡಿತ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಗೊತ್ತಿರೋರಿಗೆ ಶೇರ್ ಮಾಡಿ. ಇದೇ ತರ ನಮ್ಮ ಚಾನೆಲ್ ಅಲ್ಲಿ ಬೇರೆ ಬೇರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇನ್ನೊಂದು ಎಪಿಸೋಡ್ ಅಲ್ಲಿ ಇನ್ನೊಂದು ಇದೇ ತರ ಬೇಸಿಕ್ ಗ್ರಾಮರ್ ಸೆನ್ಸ್ ನಿಮ್ ಮುಂದೆ ನಾನ್ ತಗೊಂಡ್ ಬರ್ತಾ ಇದ್ದೀನಿ. ನ್ಯೂ ಹಾರ್ಡ್ವಿಕ್ ಇಂಡಿಯನ್ ಸ್ಕೂಲ್ ಇಂದ ನಾನು ನಿಮ್ಮ ನರಸಿಂಹ, ಸೈನಿಂಗ್ ಆಫ್ ಫಾರ್ ಟುಡೇ ಅಂಡ್ awaiting you in the next episode. Bye.